ಈಗ ಡೊನಾಲ್ಡ್ ಟ್ರಂಪ್ ಅವರು ಇದ್ದಾರೆ. ಅವರು ಏನು ಬೇಕಿದ್ರು ಮಾತಾಡ್ಬೋದು, ಯಾವಾಗ ಬೇಕಿದ್ರು ಏನು ಬೇಕಿದ್ರು ಅದು ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಚೈನಾ ನೆತ್ತಿ ಮೇಲೆ ಒಂದು ಕಲ್ ತಂದು ಇಟ್ಟಿದ್ದಾರೆ. ಏನಪ್ಪ ಅಂದರೆ ಟ್ಯಾರಿಫ್ಸ್ ಹಾಕೋದು. ಟ್ಯಾರಿಫ್ ಅಂದರೆ ನಮ್ಗೆ ಗೊತ್ತಲ್ಲ, ರವಾನೆ ಮತ್ತು ರಫ್ತು ಮಾಡ್ಕೊಳ್ಳೋ ಅಂತ ಗುಡ್ಸ್ ಮೇಲೆ ಟ್ಯಾಕ್ಸ್ ಹಾಕೋದನ್ನು ಟ್ಯಾರಿಫ್ ಅಂತ ಹೇಳ್ತಾರೆ. ಟ್ಯಾರಿಫ್ ಹಾಕೋದೇ ಅಲ್ಲ, ಎಷ್ಟು ಬೇಕಿದ್ರೆ ಅಷ್ಟು, ಯಾವ ಕಂಟ್ರಿ ಮೇಲೆ ಹಾಕ್ದಿರೋ ಅಷ್ಟು ಹಾಕ್ತೀನಿ, ಅಂದರೆ 130% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ಬಿಟ್ರು. ಇವರು ಈ ಸ್ಟೇಟ್ಮೆಂಟ್ ಕೊಟ್ಟು ಎದುರಿಸಿ ಮಾಡೋ ಅಷ್ಟೊತ್ತಿಗೆ $1.3 ಟ್ರಿಲಿಯನ್ ಅಷ್ಟು ಸ್ಟಾಕ್ ಮಾರ್ಕೆಟಿಂದ ಕೊಟ್ಕೊಂಡೋಯ್ತು. ಸ್ಟಾಕ್ ಮಾರ್ಕೆಟ್ ಅಂತಾನೆ ಅಲ್ಲ, ಯಾವುದೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆದ್ರೂ ಸರಿ, ಸ್ಟೆಬಿಲಿಟಿ ಅನ್ನೋದು ಇರಬೇಕು. ಸ್ಟೆಬಿಲಿಟಿ ಇಲ್ದಿರ ಈ ಭಯ ಅನ್ನೋದು ಐತೆ ಅಂದರೆ ಲಾಸ್ಗಳಲ್ಲಿ ಬಿದ್ದೋಗುತ್ತೆ. ಇದೇ ಥರ ನಾವು ನೋಡೋದಾದ್ರೆ ದೊಡ್ಡ ದೊಡ್ಡ ಕಂಪ್ನೀಸ್ಗಳಿದಾವಲ್ಲ, ನಮ್ಮ ಆಪಲ್ ಆಗ್ಬೋದು, ಎನ್ವಿಡಿಯಾ ಆಗಿರ್ಬೋದು, ದೊಡ್ಡ ಕಂಪ್ನೀಸ್ ಲೈಕ್ ಎನ್ವಿಡಿಯಾದೇ ಎಕ್ಸಾಂಪಲ್ ತಗೊಂಡ್ರೆ ಸುಮಾರು $10 ಬಿಲಿಯನ್ ಅಷ್ಟು ಲಾಸ್ ಬಂತು ಈ ರೀಸೆಂಟ್ ಟೈಮ್ಸಲ್ಲೇ. ಇದನ್ನೆಲ್ಲ ನೋಡಿ ಚೈನಾ ಏನು ಮಾಡ್ತು, ಡಿಬೇಟ್ಗೆ ಸಿಚುವೇಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಟ್ರೀಸ್ಗೂ ಒಂದು ಲೆಟರ್ ಬರೆದ್ಬಿಡ್ತು. ಏನಪ್ಪ ಅಂದರೆ ರೇರ್ ಅರ್ತ್ ಮೆಟಲ್ಸ್ ನಾವೇನಾದರೂ ನಿಮಗೆ ಸೆಲ್ ಮಾಡ್ತೀವಲ್ಲ, ಆ ರೇರ್ ಅರ್ತ್ ಮೆಟಲ್ಸ್ನ ಯಾವುದೇ ಕಾರಣಕ್ಕೂ ನೀವು ಅಮೆರಿಕಾಗೆ ಸೆಲ್ ಮಾಡಲೇಬಾರ್ದು ಅನ್ನೋ ಥರ ಇದ್ದರೆ ಮಾತ್ರ ನಾನು ನಿಮಗೆ ಸೆಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೆಲ್ ಮಾಡಿಬಿಡ್ತು. ಅದು ಆ ಲೆಟರ್ ಬರ್ಸ್ಕೊಂಡಿರೋ ಕಂಟ್ರೀಸಲ್ಲಿ ನಮ್ಮ ಇಂಡಿಯಾನೂ ಒಂದು ಕಂಟ್ರಿ ಆಗೈತಿ. ಈ ಬೂಟಾಟಿಕೆ ಮತ್ತು ಮೋಸ ಗುಳ್ಳೆನರಿತನ ಅನ್ನೋದಕ್ಕೆ ಏನಾದರೂ ಸಮಾನಾರ್ಥಕ ಪನ ಇದ್ದರೆ ಅದು ನಮ್ಮ ಅಮೆರಿಕಾನೇ ಆಗಿರುತ್ತೆ. ಥ್ಯಾಂಕ್ ಯು. ಆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಒಂದು ಪ್ರೆಸ್ ಮಾಡಿ.